ಕೆಂಪೇಗೌಡ ಏರ್ಪೋರ್ಟ್ಗೆ ಬಾಂಬ್ ಬೆದರಿಕೆ ಹಿಂದಿನ ಸೀಕ್ರೆಟ್ ಇದೀಗ ಗೊತ್ತಾಗ್ತಾ ಇರುವಂತದ್ದು. ಎಂಗೇಜ್ಮೆಂಟ್ ಮಿಸ್ ಆಗುತ್ತೆ ಅನ್ನೋ ಕಾರಣಕ್ಕೆ ಬೆದರಿಕೆ ಹಾಕಿದ್ದಂತಹ ಜೋಡಿ ಬಾಂಬ್ ಬೆದರಿಕೆ ಹಾಕಿ ವಿಮಾನ ಟೇಕ್ ಆಫ್ ಆಗೋದನ್ನ ಈ ಜೋಡಿ ತಡೆದಿದೆ. ಕೇರಳ ಮೂಲದ ನೇಹಾ ಗೋಪಿನಾಥನ್ ಅರ್ಜುನ್ ಈಗ ಪೊಲೀಸರ ವಶದಲ್ಲಿದ್ದಾರೆ. ಕೇರಳ ಮೂಲದ ಎಂಗೇಜ್ಮೆಂಟ್ ಜೋಡಿಯನ್ನ ಈಗ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ನಿನ್ನೆ ರಾತ್ರಿ 8:45ಕ್ಕೆ ಬೆಂಗಳೂರಿನಿಂದ ಕೊಚ್ಚಿಗೆ ಟೇಕ್ ಆಫ್ ಆಗಬೇಕಾಗಿದ್ದಂತಹ ವಿಮಾನ ಇದಾಗಿರುತ್ತೆ. ಬಾಂಬ್ ಬೆದರಿಕೆ ಕರೆ ಹಿನ್ನೆಲೆಯಲ್ಲಿ ಬೆಳಿಗ್ಗೆ 3:10ಕ್ಕೆ ವಿಮಾನ ಟೇಕ್ ಆಫ್ ಆಗಿದೆ. ಇಂದು ಅಲೆಪ್ಪಿಯಲ್ಲಿ ನೇಹಾ ಗೋಪಿನಾಥನ್ ಅರ್ಜುನ್ ಎಂಗೇಜ್ಮೆಂಟ್ ಇತ್ತು. ಕ್ಯಾಬ್ ತಡವಾಗಿದ್ದರಿಂದ ಬೂತ್ನಿಂದ ಕರೆ ಮಾಡಿ ಈ ಜೋಡಿ ಬೆದರಿಕೆಯನ್ನ ಹಾಕಿತ್ತು. ಕರೆ ಪರಿಶೀಲನೆ ಮಾಡಿದಾಗ ಬೆದರಿಕೆ ಹಿಂದಿನ ಸೀಕ್ರೆಟ್ ಇದೀಗ ಬಯಲಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ರಿಪೋರ್ಟರ್ ರಮೇಶ್. ಇದೀಗ ನಮ್ಮ ಜೊತೆ ನ್ಯೂಸ್ ಡೆಸ್ಕ್ ನಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಎಸ್ ರಮೇಶ್, ಏನು ಏರ್ಪೋರ್ಟ್ಗೆ ಬಾಂಬ್ ಬೆದರಿಕೆ ಹಿಂದಿನ ಸೀಕ್ರೆಟ್ ಇದೀಗ ಬಯಲಾಗ್ತಾ ಇರುವಂತದ್ದು, ನಿಜಕ್ಕೂ ಈ ಜೋಡಿ ಸಿನಿಮೀಯ ಒಂದು ಪ್ಲಾನ್ ಅನ್ನ ಇಲ್ಲಿ ಬಳಸ್ಕೊಂಡಿದೆ ಅಲ್ವಾ? ಖಂಡಿತ ವೀಣಾ, ಈ ಜೋಡಿ ಏನಿತ್ತು ಇವತ್ತು ಕೇರಳದ ಕೊಚ್ಚಿಯಲ್ಲಿ ಈ ಜೋಡಿಗೆ ನಿಶ್ಚಿತಾರ್ಥ ನಿಶ್ಚಯವಾಗಿತ್ತು. ಇಂತಹ ಒಂದು ವಿಮಾನ ಒಂದ್ ವೇಳೆ ನಿನ್ನೆ ರಾತ್ರಿ ಕೇರಳಕ್ಕೆ ಹೋಗದೇ ಇದ್ರೆ ಎಲ್ಲಿ ತಮ್ಮ ನಿಶ್ಚಿತಾರ್ಥ ಮುಂದೂಡ್ಬಿಡ್ತದೋ ಅನ್ನುವಂತಹ ಒಂದು ಆತುರಕ್ಕೆ ಬಿದ್ದು ಇಂತಹ ಒಂದು ರಾದ್ದಾಂತವನ್ನ ಮಾಡ್ಕೊಂಡಿದ್ದಾರೆ ಅನ್ನುವಂಥದ್ದು ಪೊಲೀಸ್ ಮೂಲಗಳಿಂದ ಸಿಗ್ತಾ ಇರುವಂತಹ ಮಾಹಿತಿ. ಈ ಪ್ರಕರಣದ ಹಿನ್ನೆಲೆಯನ್ನು ನೋಡ್ತಾ ಹೋದ್ರೆ ಅಂಜನ್ ಮತ್ತೆ ನೇಹಾ BTM ಲೇಔಟ್ನ ಶಾಲೆಯೊಂದರಲ್ಲಿ ಶಿಕ್ಷಕರಾಗಿ ಕೆಲಸವನ್ನ ಮಾಡ್ತಾ ಇದ್ರು. ಈ ಇಬ್ಬರಿಗೂ ಇಲ್ಲೇ ಪರಿಚಯ ಆಗಿ ಇಬ್ಬರಿಗೆ ಲವ್ ಆಗುತ್ತೆ. ಕೊನೆಗೆ ಎರಡೂ ಕುಟುಂಬಗಳ ಜೊತೆ ಮಾತುಕತೆಯನ್ನ ಮಾಡಿ ಮದುವೆಗೆ ಕೂಡ ಒಪ್ಕೊಳ್ತಾರೆ. ಇವತ್ತು ಕೊಚ್ಚಿಯಲ್ಲಿ, ಕೇರಳದ ಕೊಚ್ಚಿಯಲ್ಲಿ ನಿಶ್ಚಿತಾರ್ಥಕ್ಕೆ ಎರಡೂ ಕುಟುಂಬಗಳು ಒಂದು ತಯಾರಿಯನ್ನು ಮಾಡ್ಕೊಳ್ತಾರೆ. ಒಂದೇ ಒಂದಿನ ರಜೆ ಇದ್ದಿದ್ರಿಂದ ನಿನ್ನೆ ರಾತ್ರಿ 8:30 ಸುಮಾರಿಗಿದ್ದಂತ ಬೆಂಗಳೂರಿಂದ ಕೊಚ್ಚಿಗೆ ಹೋಗುವಂತ ಏರ್ ಏಷ್ಯಾ ಒಂದು ವಿಮಾನದಲ್ಲಿ ಇವರು ಟಿಕೆಟ್ ಅನ್ನ ಬುಕ್ ಮಾಡ್ತಾರೆ. ಆದ್ರೆ ನಿನ್ನೆ ಸಂಜೆ ಆ ಕಚೇರಿಯಿಂದ ಏರ್ಪೋರ್ಟ್ಗೆ ಬರುವಂತ ಸಂದರ್ಭದಲ್ಲಿ ಟ್ರಾಫಿಕ್ ಜಾಮ್ ಅಲ್ಲಿ ಮತ್ತೆ ಕ್ಯಾಬ್ ಕೂಡ ತುಂಬಾ ಲೇಟ್ ಆಗಿ ಬಂದೇನೋ. BTM ಲೇಔಟ್ ಇಂದ ಏರ್ಪೋರ್ಟ್ಗೆ ಬರ್ಲಿಕ್ಕೆ ಬುಕ್ ಮಾಡಿದಂತ ಕ್ಯಾಬ್ ಸ್ವಲ್ಪ ತಡವಾಗಿ ಬರುತ್ತೆ. ಅದ್ರ ಜೊತೆಗೆ ಟ್ರಾಫಿಕ್ ಇದ್ದಿದ್ರಿಂದ ಏರ್ಪೋರ್ಟ್ಗೆ ತಲುಪುವುದು ಲೇಟ್ ಆಗುತ್ತೆ. ಎಲ್ಲಿ ನಾವು ನಿಗದಿತ ಸಮಯದೊಳಗೆ ಏರ್ಪೋರ್ಟ್ಗೆ ತಲುಪದೇ ಇದ್ರೆ ವಿಮಾನ ಮಿಸ್ ಆಗುತ್ತೆ. ವಿಮಾನ ಮಿಸ್ ಆದ್ರೆ ಕೊಚ್ಚಿಗೆ ಹೋಗ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಈಗ ಆದ್ರೆ ನಿಶ್ಚಿತಾರ್ಥವನ್ನ ಮುಂದೂಡಬೇಕಾಗುತ್ತೆ ಅನ್ನುವಂತ ಒಂದು ಆತುರಕ್ಕೆ ಈ ಒಂದು ಜೋಡಿ ಬಿದ್ದಿದೆ ಅನ್ನುವಂತಹದ್ದು ಇಲ್ಲಿ ಮೇಲ್ನೋಟಿಗೆ ಗೊತ್ತಾಗುತ್ತೆ. ಈ ಸಂದರ್ಭದಲ್ಲಿ ಇವರು ಊರಿಗೆ ಫೋನ್ ಮಾಡ್ತಾರೆ, ಅಂದ್ರೆ ಕೊಚ್ಚಿಗೆ ಫೋನ್ ಮಾಡಿ ಹೀಗೆ ತಡವಾಗಿದೆ, ಫ್ಲೈಟ್ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ, ಹಾಗಾಗಿ ಇವತ್ತು ಬರ್ಲಿಕ್ಕೆ ಸಾಧ್ಯತೆ ಇದೆಯೋ ಇಲ್ವೋ ಅನ್ನುವಂತ ಒಂದಷ್ಟು ಮಾತುಕತೆಯನ್ನ ಮಾಡ್ತಾರೆ. ಅವಾಗ ಎರಡೂ ಕುಟುಂಬಗಳು ಆಯ್ತು ಬರ್ಲಿಕ್ಕೆ ಸಾಧ್ಯ ಆಗದೆ ಇದ್ರೆ ನಿಶ್ಚಿತಾರ್ಥವನ್ನ ಮುಂದೂಡಿದ್ರೆ ಆಯ್ತು ಅನ್ನುವಂಥದ್ದನ್ನ ಹೇಳ್ತಾರೆ. ಆವಾಗ ನಿಜಕ್ಕೂ ಈ ಜೋಡಿ ಎಲ್ಲಿ ನಿಶ್ಚಿತಾರ್ಥ ಮುಂದೋಗ್ಬಿಡ್ತದೋ ಅನ್ನುವಂತಹ ಒಂದು ವಿಚಾರದಲ್ಲಿ ಯಾರೋ ಸ್ನೇಹಿತರಿಗೆ ಫೋನ್ ಮಾಡಿ ಒಂದು ಬೆದರಿಕೆಯನ್ನ ಕರೆಯನ್ನ ಹಾಕ್ತಾರೆ. ಈ ಒಂದು ಕರೆ ಬಂದಿರುವಂತಹದ್ದು ಕೊಚ್ಚಿಯ ಒಂದು ಕಾಯಿನ್ ಬೂತ್ ಇಂದ. ಆ ಒಂದು ಕಾಯಿನ್ ಬೂತ್ ಇರುವಂತಹ ಸ್ಥಳಕ್ಕೂ ಈ ಇಬ್ಬರ ವಿಳಾಸಕ್ಕೂ ತೀರಾ ಸಮೀಪ ಇರೋದ್ರಿಂದ ಇದಕ್ಕೆ ನಿಜಕ್ಕೂ ಪೊಲೀಸರಿಗೆ ಒಂದು ಅನುಮಾನ ವ್ಯಕ್ತ ಆಗುತ್ತೆ. ಜೊತೆಗೆ ಈ ಇಬ್ಬರು ಅಂಜನ್ ಮತ್ತೆ ಸ್ನೇಹ ಜೊತೆಗೆ ಇದ್ದಂತ ಇನ್ನೊಬ್ಬ ಸ್ನೇಹಿತ ಅರ್ಜುನ್, ಒಟ್ಟು ಮೂವರು ನಿನ್ನೆ 8:45 ಸುಮಾರಿಗೆ ಇದ್ದಂತ ಒಂದು ಫ್ಲೈಟ್ ನಲ್ಲಿ ಕೊಚ್ಚಿಗೆ ಹೊರಟಿದ್ರು. ಇದೆಲ್ಲವನ್ನೂ ನೋಡಿದಾಗ ಈ ಪೊಲೀಸ್ ಅಂದ್ರೆ ಬೆದರಿಕೆ ಬಂದಂತ ಕರೆಯ ವಿಳಾಸವನ್ನ ನೋಡ್ತಾರೆ. ಮತ್ತೆ ಆ ಒಂದು ಫ್ಲೈಟ್ ನಲ್ಲಿ ಹೋಗ್ಬೇಕಿದ್ದಂತ ಎಲ್ಲ ಪ್ರಯಾಣಿಕರ ವಿಳಾಸವನ್ನ ನೋಡ್ತಾರೆ. ಅದಕ್ಕೆ ಎಲ್ಲೋ ಒಂದ್ ಕಡೆ ಈ ಇಬ್ಬರು ಅಂದ್ರೆ ಪ್ರೇಮಿಗಳಿದ್ದಾರೆ, ಜೊತೆಗೆ ಅವರ ಸ್ನೇಹಿತರು, ಇವ್ರ ಮೇಲೆ ಅನುಮಾನ ವ್ಯಕ್ತ ಆಗುತ್ತೆ. ಅದನ್ನ ನೋಡಿದ ಸಂದರ್ಭದಲ್ಲಿ ಅವರ ಫೋನ್ ಕರೆಗಳಾಗಿರ್ಬೋದು, ಅವ್ರನ್ನ ವಿಚಾರಣೆಗೆ ಒಳಪಡಿಸಿದ ಸಂದರ್ಭದಲ್ಲಿ ಅನುಮಾನ ದಟ್ಟವಾಗಿದೆ. ಹಾಗಾಗಿ ನಿನ್ನೆ ರಾತ್ರಿಯೇ ಅವ್ರನ್ನ ವಶಕ್ಕೆ ಪಡೆದು ಈವರೆಗೂ ಕೂಡ ವಿಚಾರಣೆ ನಡೀತಾ ಇದೆ. ಜೊತೆಗೆ ಆ ಒಂದು ಫ್ಲೈಟ್ 8:45ಕ್ಕೆ ಹೋಗಬೇಕಾದಂಥ ಫ್ಲೈಟನ್ನು ಸುಮಾರು 4-5 ಗಂಟೆಗಳ ಕಾಲ CISF ಸಿಬ್ಬಂದಿ ಒಂದು ವಿಚಾರಣೆಯನ್ನು ಮಾಡ್ತಾರೆ, ಅಂದರೆ ತಪಾಸಣೆ ಮಾಡ್ತಾರೆ. ಜೊತೆಗೆ 8:45ಕ್ಕೆ ಹೋಗಬೇಕಾದಂಥ ಪ್ರಯಾಣಿಕರನ್ನ ಮತ್ತೊಂದು ವಿಮಾನದಲ್ಲಿ ವ್ಯವಸ್ಥೆಯನ್ನು ಮಾಡಿ ಕೊಚ್ಚಿಗೆ ಕಳಿಸ್ಕೊಡಲಾಗುತ್ತೆ. 8:45ಕ್ಕೆ ಹೋಗಬೇಕಾದಂಥ ಏರ್ ಏಷ್ಯಾ ವಿಮಾನ ಬೆಳಗಿನ ಜಾವ 3 ಗಂಟೆ ಸುಮಾರಿಗೆ ಹೋಗುತ್ತೆ. ಒಟ್ಟಾರೆ ಈ ಇಬ್ಬರು ಪ್ರೇಮಿಗಳು ತಮ್ಮ ನಿಶ್ಚಿತಾರ್ಥ ಎಲ್ಲಿ ಮುಂದೋಗ್ಬಿಡ್ತದೋ ಅನ್ನುವಂಥ ತಮ್ಮ ಅವಾಂತರದಿಂದ, ಯಾಕೆಂದರೆ ವಿಮಾನಕ್ಕೆ ಹೋಗುವ ಸಂದರ್ಭದಲ್ಲಿ 1 ಗಂಟೆ ಮುನ್ನವೇ ವಿಮಾನ ನಿಲ್ದಾಣಕ್ಕೆ ಹೋಗಬೇಕು, ಎಲ್ಲ ರೀತಿಯ ತಪಾಸಣೆಗೆ ಒಳಪಡಬೇಕು. ಆದರೆ
ಲೇಟಾಗಿ ಹೋದ ಸಂದರ್ಭದಲ್ಲಿ ಅವರಿಗೆ ಅಲೋ ಮಾಡೋದಿಲ್ಲ. ಆ ಒಂದು ಭಯಕ್ಕೆ ಎಲ್ಲಿ ನಾವು ಕೇರಳಕ್ಕೆ ಇವತ್ತು ಹೋಗ್ಲಿಕ್ಕೆ ಆಗೋದಿಲ್ವೋ, ಹೋಗ್ಲಿಕ್ಕೆ ಆಗದೆ ಇದ್ರೆ ನಿಶ್ಚಿತಾರ್ಥ ಮುಂದುವರೆದ್ಬಿಡುತ್ತೋ, ಏನಾದರೂ ಮಾಡಿ ನಾವು ಕೇರಳಕ್ಕೆ ಹೋಗ್ಲೇಬೇಕು, ಕೊಚ್ಚಿಗೆ ಹೋಗ್ಲೇಬೇಕು, ಇವತ್ತು ನಿಶ್ಚಿತಾರ್ಥ ಆಗ್ಲೇಬೇಕು ಅನ್ನುವಂಥ ಆತುರಕ್ಕೆ ಬಿದ್ದಂತಹ ಪ್ರೇಮಿಗಳಿದ್ದಾರೆ. ಇಂತಹ ದೊಡ್ಡ ಅವಾಂತರಕ್ಕೆ ಸೃಷ್ಟಿಯಾಗಿರುವಂತಹದ್ದು, ಅವಾಂತರಕ್ಕೆ ಕಾರಣ ಆಗಿರುವಂತಹದ್ದು. ಆದ್ರೆ ಈ ಅವಾಂತರದ ಸಂಬಂಧಪಟ್ಟಂತೆ ಪೊಲೀಸರು ಸಂಪೂರ್ಣವಾದಂತಹ ಮಾಹಿತಿಯನ್ನು ಕಲೆಯಾಕಿ ಈಗ ಅವ್ರನ್ನ ಏರ್ಪೋರ್ಟ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಪೊಲೀಸರಿಗೆ ವಶಕ್ಕೆ ಪಡ್ಕೊಂಡು ವಿಚಾರಣೆಯನ್ನ ಮಾಡ್ತಾ ಇರುವಂತಹದ್ದು. Yes.